ಪ್ರಕಾರ ನಿಮ್ಮ ಮನಸ್ಸಿನ ಇಚ್ಛೆಯಂತೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ರಾರ್ಥನೆ ಬೇಡಿಕೆಗಳನ್ನ ಬೇಡ್ತಾ, ಅದು ನಮಗಾಗ್ಲಿಲ್ಲ, ಇದು ನನಗಾಗ್ಲಿಲ್ಲ. ಇಲ್ಲ, ಒಂದು ಕುಟುಂಬದಲ್ಲಿದ್ದೀರಾ, ಎಲ್ಲರ ಮನಸ್ಸು ಒಂದಾಗಿರ್ಲಿ. ಹಾಗೆ ಕುಟುಂಬದಲ್ಲಿ ತಂದೆ ತಾಯಿಗಳು ಅವರ ಮನಸ್ಸು ಒಂದಾಗಿದ್ದು ಪ್ರಾರ್ಥನೆ ಬೇಡಿಕೆನ ದೇವರ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡ್ರಿ. ಒಂದು ಸಭೆ, ಆ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರ ಮನಸ್ಸು ಒಂದಾಗಿದ್ದು ಅವರು ಪ್ರಾರ್ಥನೆ ಮಾಡೋದಾದ್ರೆ ಪರಲೋಕ ತಂದೆ ಆ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನ ದಯಪಾಲಿಸ್ತಾರೆ. ಹಾಗೆ ದೇವರು ಆ ದಿನ ಪರಲೋಕದಿಂದ ದೇವರ ಪವಿತ್ರವಾದ ಆತನ ಆತ್ಮವನ್ನು ಕಳಿಸುವಾಗಲೂ ಅವರ ಮನಸ್ಸೆಲ್ಲ ಒಂದೇ ಆಗಿದ್ದು ಅವರು ಒಂದು ಕೊಠಡಿಯಲ್ಲಿ 120 ಜನನು ಒಟ್ಟಿಗೆ ಸೇರಿ ಒಂದೇ ಮನಸ್ಸುಳ್ಳವರಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಗಲೇ ಪರಿಶುದ್ಧ ಆತ್ಮನು ಅವರ ಮೇಲಿಡಿದ್ರು. ಅವರೆಲ್ಲರೂ ಆತ್ಮ